ANMR ನ್ಯೂಸ್ಗೆ ಸ್ವಾಗತ. ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ, ಡಿವೈಎಸ್ಪಿ ನೇತೃತ್ವದ ತಂಡ ದಾಳಿ. ಚಿಂತಾಮಣಿ ನಗರದ MG ರಸ್ತೆಯ ವಿನಾಯಕ ನಗರದಲ್ಲಿ ಮತ್ತು ನಗರದ ಹೊರವಲಯದ ಕೋಲಾರ ಮುಖ್ಯ ರಸ್ತೆಯಲ್ಲಿ ಮನೆ ಬಳಕೆಯ ಸಿಲಿಂಡರ್ಗಳನ್ನು ಗ್ಯಾಸ್ ರೀಫಿಲ್ಲಿಂಗ್ ಮಾಡುತ್ತಿರುವ ದಂಧೆಯ ಬಗ್ಗೆ ಸಿಕ್ಕ ಖಚಿತ ಮಾಹಿತಿಯ ಮೇರೆಗೆ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಅವರ ಕಚೇರಿಯ ತಂಡ ಶನಿವಾರ ದಾಳಿ ನಡೆಸಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡುತ್ತಿದ್ದ ಇಬ್ಬರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳನ್ನು 29 ವರ್ಷದ ಆದಿಲ್ ಪಾಷಾ ಮತ್ತು 30 ವರ್ಷದ ದಿಲ್ಶಾದ್ ಬೇಗಂ ಎಂದು ಗುರುತಿಸಲಾಗಿದೆ. ದಾಳಿಯ ಸಂದರ್ಭದಲ್ಲಿ ವಿವಿಧ ಕಂಪನಿಗಳಿಗೆ ಸೇರಿದ 4 ಗ್ಯಾಸ್ ಸಿಲಿಂಡರ್ಗಳು, 2 ತೂಕದ ಯಂತ್ರಗಳು, ರೀಫಿಲ್ಲಿಂಗಿಗೆ ಬಳಕೆ ಮಾಡುತ್ತಿದ್ದ 2 ಮೋಟಾರ್ ಪಂಪ್ಗಳು ಮತ್ತು ರೀಫಿಲ್ಲಿಂಗ್ ಮಾಡಿಸಿಕೊಳ್ಳುತ್ತಿದ್ದ 2 ಆಟೋಗಳನ್ನು ಸಹ ವಶಪಡಿಸಿಕೊಂಡಿದ್ದಲ್ಲದೆ ಆಟೋ ಚಾಲಕನಾದ ಯಾರಬ್ನನ್ನು ವಶಕ್ಕೆ ಪಡೆದುಕೊಂಡು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಇನ್ನು ಗ್ಯಾಸ್ ರೀಫಿಲ್ಲಿಂಗ್ ಜಾಗದಲ್ಲಿ ಅಕ್ರಮವಾಗಿ ಇತರೆ ಆಯಿಲ್ ಕ್ಯಾನ್ಗಳನ್ನು ಇರಿಸಿಕೊಂಡಿರುವುದನ್ನು ಕಂಡ ಸ್ಥಳೀಯರು ಅಕಸ್ಮಾತ್ ರೀಫಿಲ್ಲಿಂಗ್ ಜಾಗದಲ್ಲಿ ಸಿಲಿಂಡರ್ಗಳು ಜೊತೆ ಆಯಿಲ್ ಕ್ಯಾನ್ಗಳಿಂದ ದೊಡ್ಡ ಅನಾಹುತವಾಗುತ್ತಿದ್ದು ಅವುಗಳ ಸಂಭವಿಸುವ ಮುನ್ನವೇ ಪೊಲೀಸರು ದಾಳಿ ಮಾಡಿರುವುದರಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಎಂದು ಮತ್ತು ಪೊಲೀಸರ ದಾಳಿಯನ್ನು ಸಹ ಸ್ವಾಗತಿಸಿದ್ದಾರೆ.